ರಾಯರ ವರ್ಧಂತಿ ದಿನ ಏನೆಲ್ಲ ಮಾಡಬೇಕು, ರಾಯರ ಅನುಗ್ರಹ ಪಡ್ಕೋಬೇಕಂದ್ರೆ ಯಾವ ರೀತಿ ಪೂಜೆನ ಮಾಡ್ಕೋಬೇಕು, ರಾಯರಿಗೆ ಏನೆಲ್ಲ ಇಷ್ಟ ಆಗುತ್ತೆ, ನೈವೇದ್ಯ ಆಗಿರ್ಬೋದು, ಹೂವು ಆಗಿರ್ಬೋದು, ಫಲ ಆಗಿರ್ಬೋದು, ಏನೆಲ್ಲ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಸ್ನೇಹಿತರೆ ನಮಸ್ಕಾರ. ನಾಳೆ ರಾಯರ 431ನೇ ವರ್ಧಂತಿ. ಈ ಮಹಾ ದಿನದಂದು ನಾವು ಈ ರಾಯರ ಅನುಗ್ರಹ ಪಡೆಯಲು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಉಪವಾಸ ಮಾಡಬಹುದಾ ಅಂತ. ಖಂಡಿತ ಮಾಡಬಹುದು, ಆದರೆ ಭಕ್ತಿ ಇಲ್ಲೇ ಮುಖ್ಯ ಆಗುತ್ತೆ ಸ್ನೇಹಿತರೆ. ಬನ್ನಿ, ಪೂಜೆಗೆ ಏನೆಲ್ಲ ಬೇಕು ಮತ್ತು ಉಪವಾಸ ನಿಯಮಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕಾಗುತ್ತೆ. ಅಂದರೆ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ನಾವು ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿ ಮಡಿಯುಟ್ಟು ರಾಯರನ್ನು ಸ್ಮರಿಸಬೇಕಾಗುತ್ತೆ. ರಾಯರ ಫೋಟೋ ಅಥವಾ ವಿಗ್ರಹ ನಿಮ್ಮ ಕಡೆ ಯಾವುದಿತ್ತೋ ಅದು ತಗೊಳ್ಬೇಕಾಗುತ್ತೆ. ವಿಗ್ರಹ ಇತ್ತು ಅಂದರೆ ಅಭಿಷೇಕ ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲಿ ರಾಯರ ವಿಗ್ರಹವಿದ್ದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಪಂಚಾಮೃತ ಅಭಿಷೇಕ ಮಾಡೋದು ತುಂಬ ಶ್ರೇಷ್ಠ. ಕೇವಲ ಫೋಟೋ ಇದ್ದರೆ, ವಿಗ್ರಹ ಇಲ್ಲಪ್ಪ ನಮ್ಮ ಕಡೆ ಏನು ಮಾಡೋದು ಅಂತ ಹೇಳೋದಾದರೆ, ಫೋಟೋ ಇತ್ತು ಅಂತಂದರೆ ಶುದ್ಧವಾದ ಬಟ್ಟೆಯಿಂದ ಒರೆಸಿ ಗಂಧದ ಲೇಪನೆ ಮಾಡಬೇಕಾಗುತ್ತೆ. ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ. ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ವಿಗ್ರಹವೂ ಇಲ್ಲ, ನನ್ನ ಕಡೆ ಫೋಟೋನೂ ಇಲ್ಲ ಅಂತ ಅನ್ನೋರು, ನೀವು ರಾಯರ ಮಠಕ್ಕೆ ಹೋಗಿಬಿಟ್ಟು ದರ್ಶನ ಮಾಡಿಕೊಂಡು ನಿಮಗೆ ಏನೇ ಕಷ್ಟ ಇದ್ದರೂ ಕೂಡ ರಾಯರ ಹತ್ರ ಕಷ್ಟಗಳನ್ನು ರಾಯರ ಹತ್ರ ಹೇಳ್ಕೊಬೇಡಿ. ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತಂದ್ಬಿಟ್ಟು ಪ್ರತಿಯೊಂದೂ ನಿಮ್ಮ ಕಡೆ ಎಷ್ಟು ಸಾಧ್ಯನೋ ಅಷ್ಟು ಭಕ್ತಿಯಿಂದ ರಾಯರ ಹತ್ರ ಬೇಡಿಕೊಂಡು ನೀವು ಮನೆಗೆ ಬರಬೇಕಾಗುತ್ತೆ. ಅದಾದ ನಂತರ ಪ್ರಿಯವಾದ ಪುಷ್ಪಗಳು ಅಂದರೆ ರಾಯರಿಗೆ ಏನಿಷ್ಟ ಹೂಗಳಲ್ಲಿ ಅಂತ ಹೇಳೋದಾದರೆ, ರಾಯರಿಗೆ ತುಳಸಿ ಅಂದರೆ ಪ್ರಾಣ. ಅದರ ಜೊತೆಗೆ ಮಲ್ಲಿಗೆ ಮತ್ತು ಕನಕಾಂಬರಿ ಹೂಗಳಿಂದ ಅಲಂಕಾರ ಮಾಡೋದು ಬಹಳ ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ಶ್ರೀಗಂಧದ ಅಲಂಕಾರ, ರಾಯರಿಗೆ ಹಣೆಗೆ ಶ್ರೀಗಂಧ ಹಚ್ಚುವುದು ಬಹಳ ಮುಖ್ಯ. ಇದು ಅವರಿಗೆ ತಂಪು ನೀಡುತ್ತದೆ ಎಂಬ ನಂಬಿಕೆ ಇದೆ. ಗಂಧ ಹಚ್ಚಿದರೆ ರಾಯರಿಗೆ ತಂಪಾಗುತ್ತೆ ಅಂತಂದ್ಬಿಟ್ಟು ಒಂದು ನಂಬಿಕೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ ನಂತರ ದೀಪಾರಾಧನೆ ಮಾಡಬೇಕು. ಯಾವ ರೀತಿ ಅಂತಂದರೆ, ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗತ್ತೆ. ತುಪ್ಪದ ದೀಪ ಅಂದರೆ ರಾಯರಿಗೆ ಬೇಗ ನಮ್ಮ ಒಂದು ಭಕ್ತಿ ಮುಟ್ಟುತ್ತೆ ಅಂತ ಹೇಳ್ಬೋದು. ತುಪ್ಪದ ದೀಪವನ್ನು ಹಚ್ಚಿದರೆ ರಾಯರ ಹತ್ರ ಒಂದು ಮಂತ್ರನ ಹೇಳಬೇಕು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತಂದ್ಬಿಟ್ಟು 108 ಬಾರಿ ಜಪಿಸಿದರೆ ರಾಯರ ಅನುಗ್ರಹ ನಮಗೆ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರ ನೈವೇದ್ಯಕ್ಕೆ ಏನು ಮಾಡಬೇಕು, ರಾಯರಿಗೆ ಯಾವುದು ಇಷ್ಟ ಅಂತ ಹೇಳೋದಾದರೆ, ರಾಯರಿಗೆ ಪೊಂಗಲ್ಲು, ಪರಮಾನ್ನ ಮತ್ತು ಅಂದರೆ ಪಾಯಸ ಮತ್ತು ಸಜ್ಜಿಗೆ ಬಹಳ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಹಾಲು, ಆ ರೀತಿ ಸ್ವೀಟ್ ಅಂದರೆ ರಾಯರಿಗೆ ತೃಪ್ತಿ ಪಡ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಸ್ವೀಟ್ ಮಾಡ್ತೀರೋ ಅದೇ ಸ್ವೀಟನ್ನು ರಾಯರಿಗೆ ನೈವೇದ್ಯಕ್ಕೆ ಆರಾಮಾಗಿ ನೀವು ಸರಳವಾಗಿ ನೀವು ನೈವೇದ್ಯನ ಮಾಡ್ಬೋದು ಸ್ನೇಹಿತರೆ. ಮನೆಯಲ್ಲೇ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಮಾಡಿದ ಪ್ರಸಾದನ ಅರ್ಪಿಸುವಂಥದ್ದು. ಅಂದರೆ ಅಕ್ಕಿ ಜೊತೆಗೆ ಹೆಸರು ಬೇಳೆಯಿಂದ ಮಾಡಿದ ಅಂಥ ಒಂದು ಪ್ರಸಾದ. ಅಕ್ಕಿ ಹೆಸರು ಬೇಳೆ ಹಾಕಿ ಸ್ವಲ್ಪ ಸ್ವೀಟ್ ಅಂದರೆ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಸ್ವೀಟ್ ಮಾಡೋದ್ರಿಂದ ರಾಯರಿಗೆ ತೃಪ್ತಿ ಪಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪೂಜೆ ಎಲ್ಲ ಮುಗಿಸಿದ ಆದಮೇಲೆ ಉಪವಾಸನ ಯಾವ ರೀತಿ ಮಾಡಬೇಕು? ಖಂಡಿತವಾಗ್ಲೂ ಉಪವಾಸ ಮಾಡದ ಬಿಡದ. ಹೌದು, ರಾಯರ ಮೇಲಿನ ಭಕ್ತಿಯಿಂದ ಉಪವಾಸ ಮಾಡುವುದು ತುಂಬ ಒಳ್ಳೆಯದು. ಸಂಪೂರ್ಣವಾಗಿ ಯಾವ ರೀತಿ ಮಾಡಬೇಕು ಅಂತಂದರೆ, ಉಪವಾಸನ ಸಾಧ್ಯವಾದರೆ ಫಲಾಹಾರ ಸೇವಿಸಿ ಉಪವಾಸ ಮಾಡ್ಬೋದು. ಯಾರು ಮಾಡಬಾರ್ದಪ್ಪ ಅಂತ ಹೇಳೋದಾದರೆ, ಅನಾರೋಗ್ಯ ಇರುವವರು ಅಥವಾ ಸಣ್ಣ ಮಕ್ಕಳು ಉಪವಾಸ ಮಾಡುವ ಬದಲು ಸಾತ್ವಿಕ ಆಹಾರ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡುಗೆನ ಸೇವಿಸಿ ರಾಯರ ಸ್ಮರಣೆ ಮಾಡಬಹುದು. ಈರುಳ್ಳಿ ಬೆಳ್ಳುಳ್ಳಿನ ಹಾಕದೇ ಅಡುಗೆ ಮಾಡಿಕೊಂಡು ನೀವು ಸೇವಿಸ್ಬೋದು. ಆಹಾರವನ್ನು ಸೇವಿಸಿ ರಾಯರ ಒಂದು ಉಪವಾಸನ ಪೂರ್ತಿಗೊಳಿಸ್ಬೋದು. ಓಕೆನಾ? ಉಪವಾಸನ ಬಿಡುವ ಒಂದು ಟೈಮಿಂಗು ಯಾವಾಗಪ್ಪ ಅಂತ ಹೇಳೋದಾದರೆ, ಸಂಜೆ ಟೈಮಲ್ಲಿ ರಾಯರ ಮಂಗಳಾರತಿ ಮುಗಿದ ನಂತರ ಅಥವಾ ಮಠಕ್ಕೆ ಹೋಗಿ ಬಂದ ನಂತರ. ನಮ್ಮ ಮನೆಯಲ್ಲಿ ವಿಗ್ರಹ ಫೋಟೋ ಇಲ್ಲದೆ ಇರೋ ಕಾರಣಕ್ಕೆ ನಾವು ಮಠಕ್ಕೆಲ್ಲ ಹೋಗಿ ಬಂದಿರ್ತೀವಲ್ವ, ಮನೆಯಲ್ಲೇ ಪೂಜೆ ಮಾಡಿಕೊಂಡ್ರೂ ಕೂಡ ಮಠಕ್ಕೆ ಹೋಗ್ತೀವಂದರೆ ಹೋಗ್ಬೋದು. ಓಕೆನಾ? ಮಠಕ್ಕೆ ಹೋಗಿ ಬಂದ ನಂತರ ನಾವು ಪ್ರಸಾದ ಸ್ವೀಕರಿಸಿ ಉಪವಾಸನ ಮುಗಿಸುವುದು ಒಳ್ಳೆಯದಂತಲೇ ಹೇಳ್ಬೋದು.
ಸಂಜೆ ಟೈಮಲ್ಲಿ ನೀವು ಉಪವಾಸನ ಬಿಡೋದು ಒಳ್ಳೆಯದು. ಮಠಕ್ಕೆ ಒಂದು ಹೋಗಿ ದರ್ಶನ ಮಾಡಿಕೊಂಡು, ಇಲ್ಲಾಂದರೆ ಮನೆಯಲ್ಲೇ ಒಂದು ರಾಯರ ಪೂಜೆ ಮಾಡಿರ್ತೀವಲ್ವ, ಆ ಪೂಜೆನ ಮುಗಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ಮಾಡಿ ಉಪವಾಸ ಬಿಡುವಂಥದ್ದು ಸ್ನೇಹಿತರೆ. ಇದು ರಾಯರಿಗೆ ನಾಳೆ 24ನೇ ವರ್ಧಂತಿ ದಿನ ನಮಗೆ ರಾಯರ ಅನುಗ್ರಹ ಪಡ್ಕೋಬೇಕು ಅಂತಂದರೆ ಈ ಒಂದು ಸರಳ ಪೂಜೆನ ನೀವು ಮಾಡ್ಕೋಬೇಕಾಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. ರಾಯರ ಅನುಗ್ರಹ ನಿಮಗೆ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು. ರಾಯರು ಇದ್ದಾರೆ ಅಂತ ಹೇಳಿ ನಂಬಿಕೆ ಇಟ್ಟು ನೀವು ಪೂಜೆನ ಮಾಡಿಕೊಂಡ್ರೆ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನೇ ಸಾಕ್ಷಿ. ಯಾಕಂದರೆ ರಾಯರ ಅನುಗ್ರಹ ನಮ್ಮ ಮೇಲೆ ಬಿದ್ದಿದೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಸ್ನೇಹಿತರೆ. ಯಾಕಂತಂದರೆ ನಮಗೆ ಪವಾಡ ನಡೆದಿದೆ ಅಂತಲೇ ಹೇಳ್ಬೋದು. ರಾಯರ ಕಡೆಯಿಂದ ತುಂಬ ಅದ್ಭುತ ಪವಾಡ ನಡೆದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರು ಪೂರ್ತಿಯಾಗಿ ವಿಡಿಯೋ ನೋಡಿದಿರಲ್ವ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ 4 ಮಂದಿಗೆ ಶೇರ್ ಕೂಡ ಮಾಡಿ ಈ ಒಂದು ರಾಯರ ಅನುಗ್ರಹ ಅವ್ರಿಗೆ ಕೂಡ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ವರ್ಧಂತಿ ದಿನ ಅವರು ಕೂಡ ಪೂಜೆನ ಮಾಡ್ಕೋಬಹುದು. ನೀವು ಶೇರ್ ಮಾಡಿದಂಥ ಈ ಒಂದು ವಿಡಿಯೋ ಅದಕ್ಕೋಸ್ಕರ ಕೇಳ್ತಾ ಇರೋದು. ಅವ್ರಿಗೆ ಕೂಡ ಒಳ್ಳೆಯದಾಗಲಿ. ಮತ್ತು ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ರಾಯರು ಅನುಗ್ರಹ ಪಡ್ಕೊಂಡು ಪುನೀತರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ವಿಡಿಯೋನ ತುಂಬ ಉಪಯುಕ್ತವಾದಂಥ ವಿಡಿಯೋ ಅಂತ ಹೇಳ್ಬೋದು. ಯಾಕಂತಂದರೆ ನಾಳೆನೇ ವರ್ಧಂತಿ ಇರೋದ್ರಿಂದ ಆದಷ್ಟು ಶೇರ್ ಮಾಡಿ, ಬೇಗ ಆದಷ್ಟು ಜನರಿಗೆ ರೀಚ್ ಆಗಲಿ ಇಂಥ ಒಂದು ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.